ಇಷ್ಟು ವರ್ಷ ಮಕ್ಕಳು ತೊಟ್ಲು ಅಂದ್ಕೂಡ್ಲೆ ಅವ್ರು ಎಷ್ಟು ಕೋಪ ಮಾಡ್ಕೋತಿದ್ರು. ಅವ್ರಿಗೆ ಕುಟುಂಬದ ಮೇಲೆ ಎಷ್ಟು ವರ್ಷದಿಂದ ದ್ವೇಷ ಸಾಧಿಸಿದ್ರು. ಅದ್ರ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ, ನಿಮಗೂ ಗೊತ್ತಾಗ್ಲಿಲ್ಲ. ಅಂದರೆ ಒಳ್ಳೆಯವರನ್ನೋ ಮುಖವಾಡ ಅವ್ರು ಎಷ್ಟು ಚೆನ್ನಾಗಿ ಹಾಕೊಂಡಿದ್ರಲ್ವ. ಇಷ್ಟು ವರ್ಷ ನಾನು ಅವ್ರನ್ನ ಬ್ಲೈಂಡಾಗಿ ನಂಬಿದ್ದೆ. ಮನೆಯವರು ಎಲ್ಲ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದರು. ಅದಕ್ಕೆ ಯಾರಿಗೂ ಅವ್ರ ಮೇಲೆ ಅನುಮಾನನೇ ಬಂದಿಲ್ಲ. ಆದರೂ ಅವರು ಮಕ್ಕಳಾಗಲ್ಲ ಅನ್ನೋ ಸತ್ಯನ ಮುಚ್ಚಿಟ್ಟು ನನಗೋಸ್ಕರ ತಾಯಿ ಆಗ್ತಿಲ್ಲ ಅಂತಲೇ ಪೋಟ್ರೆ ಮಾಡ್ಕೊಂಬಂದ್ರಲ್ಲ. ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾರಂದರೆ ನಂಬಕ್ಕೆ ಆಗ್ತಾನ? ಹಸ್ಬೆಂಡು ಅವ್ರ ಮಕ್ಕಳಾಗಲ್ಲ ಅನ್ನೋದು ನಿಜನಾ ಸುಳ್ಳ ಅಂತಾನೆ ನಂಗೆ ನಂಬಕ್ಕಾಗ್ತಿಲ್ಲ. ಆ ಸತ್ಯ ಅವ್ರಿಗೆ ಮಾತ್ರ ಗೊತ್ತಿದೆ. ಹೇಗೂ ನೀವು ಅವ್ರ ಬಗ್ಗೆ ಸತ್ಯ ತಿಳ್ಕೊಳ್ಳೋ ಕೊನೆ ಹಂತದಲ್ಲಿದ್ದೀರಲ್ವಾ? ಈ ಮನೆಯಲ್ಲಿ ಎಲ್ರಿಗಿಂತ ಮೇಲ್ ನಾನು, ನನ್ನಷ್ಟು ರೂಪವಂತೆ ಬೇರೆ ಯಾರೂ ಇಲ್ಲ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ಇನ್ಮೇಲೆ ಏನೇ ಕಷ್ಟ ಬಂದರೂ ನೀವು ನನ್ನ ಜೊತೆನೇ ಇರಬೇಕು. ಯಾವ ವಿಷಯನೂ ನನ್ನಿಂದ ಮುಚ್ಚಿಡೋಂಗಿಲ್ಲ. ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಸರಿ ಹಸ್ಬೆಂಡ್. ಮೆಲ್ಲಗೆ ಮಾತಾಡಿ. ಏನಿಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಮಾತಾಡೋವಂಥದ್ದು ಏನಿದೆ? ಏನೂ ಇಲ್ವಾ? ಅರ್ಚನಾ ಅವರೇ, ನೀವು ನಾಚ್ಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸ್ತೀರ, ಬೆಳದಿಂಗಳ ಹುಣ್ಣಿಮೆ ಥರ. ಅರ್ಚನಾ ಅವರೇ, ಐ ಐ ಐ ಐ ಲವ್ ಯು ಪಪ್ಪ. ಬಂಗಾರಿ, ನೀನು ಇನ್ನೂ ಮಲಗಿಲ್ವಾ? ಇವಾಗ ಮಲಗಿದ್ರೆ ನೈಟ್ ನಿದ್ದೆ ಬರಲ್ಲ. ಹಾಗಿದ್ರೆ ಮಲಗಿರೋ ಥರ ಡ್ರಾಮಾ ಮಾಡ್ತಿದ್ದ ನೀನು? ಹ್ಞೂ ಅಮ್ಮ, ಸಾರಿ. ಅಪ್ಪ, ಹೇಳು ಕಂದ. ಅಮ್ಮಂಗೇನೋ ಹೇಳಕ್ ಬರ್ತಿದ್ರಿ. ಏನೂ ಇಲ್ಲ, ಏನೂ ಇಲ್ಲ ಕಂದ. ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವಿಬ್ರು ಹೊರಗೆ ಹೋಗಿ ಫ್ರೀಯಾಗಿ ಮಾತಾಡ್ಕೊಳ್ಳಿ. ಕರೆಕ್ಟು. ಬನ್ನಿ 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 ಬನ್ನಿ. ಹಾಗೇನೂ ಇಲ್ಲ ಬಂಗಾರಿ. ಅರೆ ಅಮ್ಮ, ನೀವು ಅಪ್ಪನ ಥರ ನನ್ನ ಬಂಗಾರಿ ಅಂತ ಕರಿತಿದ್ದೀರಾ? ಹೌದು, ಇನ್ಮೇಲೆ ನಾನು ನಿನ್ನ ಪರ್ಮನೆಂಟ್ ಅಮ್ಮ ಆಗಿರ್ತೀನಲ್ವಾ, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಐ ಲವ್ ಯು. ಐ ಲವ್ ಯು. ಇದನ್ನ ಯಾರಿಗೆ ಹೇಳ್ತಾ ಇದ್ದೀರಾ ಪಪ್ಪ? ನಿನಗೆ ನಿನಗೆ ಬಂಗಾರಿ. ಆಯ್ತಾಯ್ತು, ಅಮ್ಮಂಗೆ ಆಮೇಲೆ ಹೇಳ್ತೀರಾ? ಅರ್ಚನಾ ಅವರೇ, ಬನ್ರಿ ಹೊರಗೆ ಹೋಗಿ ಮಾತಾಡೋಣ. ಬನ್ನಿ ಬನ್ನಿ, ಅವಳು ಮಲಗಿದ್ದಾಳೆ, ಬನ್ನಿ. ಸರಿ ನಟೇಶ್. ಕಳ್ರು. ಅರ್ಚನಾ ಅವರೇ, ನೀವು ನನ್ನ ಮದುವೆ ಆಗ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಅಪರ್ಣ ಹೋದ್ಮೇಲೆ ನಾನು ಯಾವತ್ತೂ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಯಾವಾಗ ನನ್ನ ಮಗಳನ್ನ ನೋಡ್ಕೊಳ್ಳೋಕೆ ಅಂತ ಬಂದರೋ, ಆಗ ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಪ್ರೀತಿ ಬೆಳೀತಾ ಶುರು ಆಯಿತು. ಆಮೇಲೆ ಅದು ಸರಿ ಇಲ್ಲ, ತಪ್ಪು ಅಂತ ಅನಿಸಿ ಆ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೆ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಆದರೆ ಯಾವಾಗ ನೀವು ರಾಹುಲ್ ಮುಂದೆ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೋ, ಆಗಲೇ ನಾನು ಸೋತೋದೆ. ಅದೇ ಕಾರಣಕ್ಕೆ ನಿಮ್ಮ ತಮ್ಮ ಚಿರು ಹತ್ರ ನಾನು ನಮ್ಮ ವಿಷಯನ ಮಾತಾಡಿಕೊಂಡೆ. ಪಾಪ ಅವನು ಖುಷಿಪಟ್ಟ. ಆದಷ್ಟು ಬೇಗ ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳಿ ಅಂತಲೂ ಹೇಳ್ದ. ಹೇಳಿದ್ಮೇಲೆ
ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದಕ್ಕೆ ರೆಸ್ಪೆಕ್ಟ್ ಮಾಡು ಅಂತಲೂ ಹೇಳ್ದ. ನನ್ನ ಅದೃಷ್ಟನೋ ಏನೋ, ನನ್ನ ಗೆಳೆಯ ಚಿರುವಿಂದನೇ ನಾವಿಬ್ಬರು ಒಂದಾಗಬೇಕಾಗಿ ಬಂತು. ನಿಮಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ತೀನಿ ಅಂತ ಮಾತ್ರ ಹೇಳಲ್ಲ. ಒಂದು ವೇಳೆ ಬೇಜಾರಾದರೂ ನಿಮ್ಮನ್ನು ಮಗು ಥರ ಸಮಾಧಾನ ಮಾಡ್ತೀನಿ, ನಿಮ್ಮನ್ನು ಅಳದೇ ಇರೋ ಥರ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಹತ್ರೂ ನಿಮ್ಮ ಕಣ್ಣಿಂದ ಬರೋ ಒಂದೊಂದು ಹನಿ ನೀರಿಗೂ ನಾನು ಪಶ್ಚಾತ್ತಾಪ ಪಡ್ತೀನಿ. ವಿಲ್ ಯು ಮ್ಯಾರಿ ಮೀ? ಎಸ್. ಅರ್ಚನವ್ರೆ, ನಾನು ನಿಮ್ಮ ಹತ್ರ ಇನ್ನೊಂದು ಏನೋ ಕೇಳಬೇಕು. ಕೇಳ? ಏನು? ಐ ಲವ್ ಯು. ಅಲ್ಲ, ನಿಮ್ಮ ಈ ಖುಷಿನೇ ರಿಪ್ಲೈನಾ ಅಥವಾ ಬೇರೆ ಏನಾದ್ರು ಹೇಳ್ತೀರಾ? ನನಗೆ ನಿಮ್ಮ ಮೇಲೆ ಪ್ರೀತಿ ಇರಲಿಲ್ಲ, ಗೌರವ ಇತ್ತು. ಆದರೆ ಗಂಡಸ್ರಂದರೆ ಕೆಟ್ಟವರು, ಅವ್ರು ಸರಿ ಇಲ್ಲ, ಗಂಡಸ್ರ ಕಂಡ್ರೇ ಆಗದೆ ಇದ್ದಿದ್ದು ನಾನು ನಿಮ್ಮನ್ನು ಕೂಡ ಹಾಗೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಿಮ್ಮಲ್ಲಿರೋ ಒಳ್ಳೆತನನ ಇಷ್ಟಪಡ್ತಿದ್ದೆ. ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ, ನೀವು ನನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ನಾನು ಗೆಸ್ ಮಾಡಿರಲಿಲ್ಲ. ನನ್ನ ಪ್ರಕಾರ ನಿಜವಾದ ಪ್ರೀತಿ ಹುಟ್ಟೋದು ಜೀವನ ಅಂದರೆ ಏನು ಅಂತ ಅರ್ಥ ಆದಮೇಲೆ. ಈಗ ನಮ್ಮಿಬ್ಬರಿಗೂ ಜೀವನ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ, ಒಬ್ರನ್ನೊಬ್ರು ಗೌರವಿಸ್ತೀವಿ. ಸೊ ನಾವಿಬ್ಬರು ಒಂದಾಗೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್. ಅಲ್ಲ, ನೀವು ಮದುವೆ ಆದಮೇಲೂ ನನ್ನ ಜೊತೆ ಜಗಳ ಆಡಿಕೊಂಡು ಕೂಗಾಡಿಕೊಂಡು ಮುಂಚೆ ಹೇಗಿದ್ರು ಹಾಗೆ ಇರಿ, ನೋ ಪ್ರಾಬ್ಲಮ್. ಯಾಕೆ ನೋಡ್ದವ್ರು ನನ್ನನ್ನು ಬಜಾರಿ ಅಂದ್ಕೊಳ್ಳಿ ಅಂತನಾ? ಅಯ್ಯಯ್ಯೋ, ನಿಮ್ಮ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಮಾತ್ರ ನಿಮ್ಮನ್ನ ಬಿಟ್ಕೊಡಲ್ಲ. ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಇರೋದಕ್ಕೆ ಅಲ್ವಾ ಮದುವೆಗೊಪ್ಪಿದ್ದು. ಹಾಗಾದರೆ ಅದೇ ನಂಬಿಕೆಯಲ್ಲಿ ನನಗೆ ಒಂದೇ ಒಂದು ಸಲ ಐ ಲವ್ ಯು ಅಂತ ಹೇಳ್ರಿ. ಏನು ನೀವು ಈಗಷ್ಟೇ ಮೆಚೂರ್ಡ್ ಲವರ್ಸ್ ಥರ ಮಾತಾಡಿ ಮತ್ತೆ ನೋಡಿದ್ರೆ ಚೈಲ್ಡ್ ಥರ ಲವ್ ಯು ಹೇಳು ಅಂತಿದ್ದೀರಲ್ಲ. ಅಲ್ಲ ರೀ ಅರ್ಚನಾ ಅವರೇ, ನಾವು ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ಜವಾಬ್ದಾರಿಗಳಿದ್ರು, ಕೆಲವೊಂದು ಸಿಚುವೇಶನಲ್ಲಿ ಚೈಲ್ಡಿಶ್ ಥರ ಬಿಹೇವ್ ಮಾಡಬೇಕಾಗಿ ಬರುತ್ತೆ. ಒಂದೇ ಒಂದು ಸಲ ಐ ಲವ್ ಯು ಅಂತ ಹೇಳ್ರಿ ಪ್ಲೀಸ್. ಐ ಲವ್. ಆಮೇಲೆ ರೀ ಅರ್ಚನಾ ಅವರೇ ತುಂಬ ಮೋಸ ಮಾಡ್ತಾ ಇದ್ದೀರಿ, ಚೀಟಿಂಗ್ ಇದು. ಐ ಲವ್ ವರ್ಗೂ ಬಂತು, ಯು ಹೇಳಿಲ್ಲ. ಯು ಹೇಳ್ದೆ ಬಿಟ್ಬಿಡ್ತೀನಾ? ಹೇಳಿಸ್ತೀನಿ.